ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ವಾರ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಚಿಕ್ಕಮಗಳೂರಿನಲ್ಲಿ ಶೋಭಾ ವಿರುದ್ಧ ಈ ಅಭಿಯಾನ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಮತ್ತಷ್ಟು ಹೆಚ್ಚಾಗ್ತಾ ಇದೆ ಶೋಭಾ ವಿರುದ್ಧ ಅಭಿಯಾನ. ಗೋ ಬ್ಯಾಕ್ ಅಭಿಯಾನಕ್ಕೆ ತೇಜಸ್ವಿ ಸೂರ್ಯ ಸಂಬಂಧಿ ಸಾಥನ್ನ ನೀಡಿದ್ದಾರೆ. ತೇಜಸ್ವಿ ಸೂರ್ಯ ಸೋದರ ಸಂಬಂಧಿ ಸುನೀಲ್ ಲಕ್ಯಾರಿರಿಂದ ಪೋಸ್ಟ್ ಅನ್ನ ಮಾಡಲಾಗಿದೆ. ನಮ್ಮ ಮತ ಬಿಜೆಪಿಗೆ, ಆದ್ರೆ ಶೋಭಾ ಕರಂದ್ಲಾಜೆ ಅವರಿಗಲ್ಲ ಅನ್ನುವಂತ ಪೋಸ್ಟ್. ಶೋಭಾ ವಿರುದ್ಧ ಸಿಟಿ ರವಿ ಪರ ಸುನೀಲ್ ಲಕ್ಯಾ ಪೋಸ್ಟ್ ಅನ್ನ ಮಾಡಲಾಗಿದೆ. ಸದ್ಯ ಉಡುಪಿ ನಿವಾಸಿ ಮತದಾರ ಆಗಿರುವಂತ ಸುನೀಲ್ ಲಕ್ಯಾ ಬಹಳ ದಿನಗಳಿಂದಲೂ ಕೂಡ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಅಭಿಯಾನ ನಡೀತಾ ಇದೆ. ಗೋ ಬ್ಯಾಕ್ ಶೋಭಕ್ಕ ಅನ್ನುವಂತ ಅಭಿಯಾನ ಇದೀಗ ತೇಜಸ್ವಿ ಸೂರ್ಯ ಸಂಬಂಧಿ ಕೂಡ ಸಾಥನ್ನ ನೀಡಿರುವಂತದ್ದು. ತೇಜಸ್ವಿ ಸೂರ್ಯ ಸೋದರ ಸಂಬಂಧಿ ಸುನೀಲ್ ಲಕ್ಯಾರಿಂದಲೂ ಕೂಡ ಈ ಪೋಸ್ಟ್ ಅನ್ನ ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ. ನಮ್ಮ ಮತ್ತೆ ಬಿಜೆಪಿಗೆ, ಆದ್ರೆ ಶೋಭಾ ಕರಂದ್ಲಾಜೆ ಅವರಿಗೆ ಅಲ್ಲ. ಶೋಭಾ ವಿರುದ್ಧ ಸಿಟಿ ರವಿ ಪರ ಸುನೀಲ್ ಲಕ್ಯಾ ಪೋಸ್ಟ್ ಅನ್ನ ಮಾಡಿರುವಂತದ್ದು. ಈಗಾಗಲೇ ಶೋಭಾ ಕರಂದ್ಲಾಜೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ರು. ಇದನ್ನು ಯಾರು ಮಾಡಿಸ್ತಾ ಇದ್ದಾರೆ, ಯಾಕೆ ಮಾಡಿಸ್ತಾ ಇದ್ದಾರೆ, ಎಲ್ಲವೂ ಕೂಡ ನನಗೆ ಗೊತ್ತಿದೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇದರ ನಡುವೆ ಪ್ರತಿಯೊಬ್ಬ ಕಾರ್ಯಕರ್ತರು ಸೇರಿದಂತೆ ಹಲವರು ಈ ತರದೊಂದಷ್ಟು ಪೋಸ್ಟ್ ಗಳನ್ನ ಮಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಅವರ ಸೋದರನ ಕೂಡ ಪೋಸ್ಟ್ ಮಾಡಿರೋದ್ರಿಂದ ಮತ್ತಷ್ಟು ಇದು ಜಾಸ್ತಿ ಆಗುವಂತ ಸಾಧ್ಯತೆ ಕೂಡ ಇದೆ. ಈ ಬಾರಿ ಯಾವುದೇ ಕಾರಣಕ್ಕೂ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಡ್ಲೇಬಾರ್ದು, ಕೊಟ್ರೆ ನಾವು ವೋಟೇ ಹಾಕಲ್ಲ ಅಂತ ಒಂದಷ್ಟು ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಶೋಭಾ ಕರಂದ್ಲಾಜೆ ಅವರು ಬಹಳ ಆತ್ಮವಿಶ್ವಾಸದ ಮಾತುಗಳನ್ನ ಆಡಿದ್ರು. ನಾನೇ ನಿಂತ್ಕೊಳ್ತೀನಿ, ನನ್ಗೆ ಸೀಟ್ ಸಿಗುತ್ತೆ, ಇನ್ನೇನು 2 ದಿನದಲ್ಲಿ ಅನೌನ್ಸ್ ಮಾಡ್ತಾರೆ, ನನಗೆ ಸೀಟ್ ಸಿಗುತ್ತೆ, ಯಾರು ಹಿಂಗ್ ಮಾಡ್ತಿದ್ದಾರೆ, ಏನಕ್ಕಾಗಿ ಹಿಂಗ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿದ್ರು. ಇನ್ನೊಂದ್ ಕಡೆಯಲ್ಲಿ ಸಿಟಿ ರವಿ ಅವರಿಗೆ ಈ ಬಾರಿ ಕೊಡಬೇಕು ಟಿಕೆಟ್ ಅನ್ನ. ಅವರು ಕೆಲಸ ಮಾಡ್ತಾರೆ, ಯಾವಾಗ್ಲೂ ಪಕ್ಷಕ್ಕಾಗಿ ದುಡ್ದಿದ್ದಾರೆ, ಹಾಗಾಗಿ ನಮ್ಮ ವೋಟ್ ಕೂಡ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಕೆಲವು ಕಾರ್ಯಕರ್ತರು ಜೀವರಾಜ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಶೋಭಾ ಕರಂದ್ಲಾಜೆ ಅವರಿಗಂತೂ ಈ ಬಾರಿ ಟಿಕೆಟ್ ಕೊಡಬೇಡಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ನೋಡಿ, ಶೋಭಾ ಕರಂದ್ಲಾಜೆ ಅವರು ಉಡುಪಿ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಆಲ್ರೆಡಿ ಗೆದ್ದಿದ್ರು ಮತ್ತು ಯಾವಾಗಲೂ ಹಿಂದೂ ಅನ್ನುವಂಥ ಅಜೆಂಡಾ ಬಂದಾಗ, ವಿಚಾರಗಳು ಬಂದಾಗ ಮಾತನಾಡ್ತಾ ಇದ್ರು. ಆದರೆ ಕೆಲಸ ಮಾತ್ರ ಏನೂ ಆಗಿಲ್ಲ.